ಏನೇ ಒಂದು ಸಲೂನ್ ಮಾಡಿರ್ಬೋದು, ನಾವೊಂದು 45-50 ಲಕ್ಷ ಬಂಡವಾಳ ಹಾಕಿರ್ಬೋದು, ಅದನ್ನ ಹೆಂಗೆ ನಡೆಸ್ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾರು ಗೈಡ್ ಮಾಡೋಕ್ಕೂ ರೆಡಿ ಇರಲ್ಲ. ಆಮೇಲೆ ಅವ್ರು ಪರ್ಸ್ನಲ್ ಹೆಂಗೆ ಬಿಸ್ನೆಸ್ ಇಂಪ್ರೂವ್ ಮಾಡ್ತಾರೆ ಅನ್ನೋದು ಯಾರೂ ಬಿಟ್ಕೊಡಲ್ಲ. ನಾವೆಲ್ಲೇ ಹೋದ್ರು ಅವ್ರದ್ದೇ ಆದಿದ್ರೆ ನಮ್ಗೆ ಕೇಳ್ಕೊಂಡು ಅವ್ರನ್ನ ನೋಡ್ಕೊಂಡು ಕಲಿಬೇಕು. ಬಟ್ ಮ್ಯಾಮ್ ಏನು ಹೇಳಿದ್ರು, ಒಂದು ಆ್ಯಪ್ನೇ ನಮಗೆ ಶೇರ್ ಮಾಡಿದ್ರು, ಇದರಲ್ಲಿ ಈ ಥರ ಮಾಡಿ, ಈ ಥರ ಬಿಸ್ನೆಸ್ ಮಾರ್ಕೆಟಿಂಗ್ ಮಾಡಿ, ಈ ಬಿಸ್ನೆಸ್ನ ಹಿಂಗೆ ಮಾಡಿ. ಬಟ್ ಇವಾಗ ಅದು ನಮಗೆ ನಾವು ಬೇರೆಯವ್ರಿಗೆ ಕೊಟ್ಟು ಮಾಡಿಸ್ತಾ ಇದ್ವಿ 12,000-15,000 ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಬಟ್ ನನಗೆ ಒಂದು ಮೇಡಮ್ ಅಂತ, ಅಯ್ಯೋ ಅದು ಇಷ್ಟು ಈಸಿನಾ, ನಾನೇ ಯಾಕೆ ಮಾಡ್ಕೊಬಾರ್ದು, ಅವ್ರಿಗೆ 12,000 ಕೊಡೋ ಬದಲು ನಾನೇ ಮಾಡಿಬಿಡೋಣ, ಯಾಕೆ ಈ ಥರ ಪ್ರಮೋಷನ್ ಮಾಡಿಸ್ಕೊಬೇಕು, ಆ ಥರ ನನಗೆ ಸೀರಿಯಸ್ ಆಗಿ ಎಲ್ಲ ಅನಿಸ್ತು. ಅವಾಗ ನಂಗೆ ಖುಷಿನೂ ಆಯಿತು, ನನಗೆ ಒಂಥರ ಕಾನ್ಫಿಡೆಂಟ್ ಆಯಿತು ಮೇಡಮ್ ಹೇಳುವಾಗ ಕೊನೆಗೆ. ಆಮೇಲೆ ಅವ್ರು ಬೆಳೆದಿರೋ ರೀತಿಗೂ ನಮಗೂ ಎಲ್ಲನೂ ಶೇರ್ ಮಾಡ್ಕೊಳಕ್ಕೆ ಯಾರೂ ಇಟ್ಕೊಳ್ಳಲ್ಲ. ಆ್ಯಟಿಟ್ಯೂಡ್ ಇರ್ತಾರೆ, ಓ ಮ್ಯಾಮ್ ಅಂದರೆ ಅವಾಗ ಆ್ಯಟಿಟ್ಯೂಡು, ಅವ್ರು ಬಂದಾಗ ಸ್ಟ್ರಿಕ್ಟ್ ಆಗಿರಬೇಕು, ಆ ಥರ ಅಲ್ಲ, ಫ್ರೆಂಡ್ಲಿ ಆಗಿ. ಅಮೂಲ್ಯ ಅವ್ರು ಎಷ್ಟೇ ಜಾಬ್ ಮಾಡಿದ್ರು ಮ್ಯಾಮ್ ಎಷ್ಟೇ ಸಲ ರಿಪೀಟ್ ಕ್ವಶನ್